ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ತುಮಕೂರಿನ ಜನತಾ ದರ್ಶನದಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಲು ತೆರಳಿದ ಕೆಆರ್ಎಸ್ ಪಕ್ಷದ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೆಆರ್ಎಸ್ ಪಕ್ಷದ ಮುಖಂಡ ಶ್ಯಾಮ್ ಸುಂದರ್ ಫೇಸ್ಬುಕ್ ಲೈವ್ಗೆ ಬಂದಿದ್ದರು. ಈ ವೇಳೆ ಲೈವ್ ವಿಡಿಯೋಗೆ ಗೃಹ ಸಚಿವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಫೇಸ್ಬುಕ್ ಲೈವ್ ಮುಂದುವರೆದಿದ್ದರಿಂದ ಗೃಹ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದ ಬಳಿಕ ಪೊಲೀಸರು ಮುಖಂಡರನ್ನು ಬಂಧಿಸಿದ್ದಾರೆ ಎಂದು ಕೆಆರ್ಎಸ್ ಪಕ್ಷ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಘಟನೆ ಹಿನ್ನೆಲೆ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಸರ್ ಹಂಗೆ ಹೊರಟೋಗ್ಬಿಟ್ರೆ ಹೆಂಗೆ ಸರ್? ನಾವು ಅರ್ಜಿ ಕೊಡಕ್ ಬಂದ್ಮೇಲೆ ಹಿಂಗೆ ಹೋದ್ರೆ ಹೆಂಗೆ? ನಾವು ಕಾಯ್ತಾ ಇದೀವಿ ಸ್ವಾಮಿ. ಏನ್ ಮಾತಾಡ್ತೀವಿ? ನಾವು ಕಾಯ್ತಾ ಇದೀವಿ ಸರ್. ಇಲ್ಲ ಬಾಳಗಿಂದ ಅಂದ್ರೆ ಕೊಡು, ಯಾರು ಬೇಡ ಅಂತ ತಗೊಳ್ಳಿ ಸರ್. ನೀನ್ ನಿಂತ್ಕೊಂಡು ಕೊಡ್ಬೇಕಪ್ಪ ಸರ್. ಅವ್ರು ಈಗ ಬಿಟ್ಟಿದ್ದು ನನ್ನ ಸ್ವಾಮಿ, ಅವ್ರು ಈಗ ಬಿಟ್ಟಿದ್ದು ನಮ್ಮ ಆಯ್ತು ಕೊಡು. ಎಲ್ಲರಿಗೂ ಫ್ರೀ ಆಗಿ ಬಿಟ್ಟವ್ರೆ. ಕನ್ನಡದೆಲ್ಲ ಏನೋ ಹೇಳಕ್ ಹೋಗ್ಬಾರ್ದು ಹಂಗೆಲ್ಲ. ಹಂಗಾದ್ರೆ ನಾವು ಕೊಡೋದು ವೇಸ್ಟ್ ಸರ್. ಹಂಗಾರೆ ನೀನ್ ಕೊಡಬೇಡ ಅಂತ ತೆಗಿಯೋ ಕ್ಯಾಮ್ರಾನ ನಾನೇನ್ ಬೇಡ ಅಂತಿದ್ದೀನಿ ಸರ್. ನಾವು ಸ್ವಾಮಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಾವು ನಿಮ್ಮ ಕೇಳಕ್ ಬಂದಿದೀವಿ. ಭಾಷಣ ಅಲ್ಲ. ನಾವು ಅವೆಲ್ಲ ಮಾಡ್ತಾರೆ ಸರ್. ನೋಡಿ ಸರ್, ನಿಮ್ಮ ಎದುರಿಗೆ ಹಿಂಗ್ ಮಾಡ್ತಾರೆ ಸರ್. ನಿಮ್ಮ ಎದುರಿಗೆ ಯಾಕೆ ಸರ್ ಇದು ಆರ್ಗ್ಯೂ ಅಲ್ಲ? ಕೊಡು ಅರ್ಜಿ. ನಾವು ಗಲಾಟೆ ಮಾಡಕ್ ಬಂದಿದೀವಾ? ವಿಡಿಯೋ ಮಾಡಿದ್ರೆ ನೀವು ಹಿಡ್ಕೊಂಡು ಹೋಗ್ಬಿಟ್ರೆ ಏನರ್ಥ? ಅಲ್ಲ, ವಿಡಿಯೋ ಮಾಡಕ್ ಅವಕಾಶ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ? ಏನಿದು ದಬ್ಬಾಳಿಕೆ? ಗೃಹ ಮಂತ್ರಿ ಮುದ್ರಣೆ ಈ ತರ ಗೃಹ ಮಂತ್ರಿಗಳು ಅವ್ರ ಜೊತೆ ಮಾತಾಡಕ್ಕೆ ಇಲ್ಲ ಆದ್ರೆ ಏನರ್ಥ? ಹೋಗ್ತೀಯ ಜನಗಳ ಕಡೆ ಸುಮ್ಮನೆ ಅವ್ರು ಇನ್ನೂ ಜಾಸ್ತಿ ಮಾಡಿದ್ರು ನಡ್ರ ಮರ ಕೊಡ್ತಾರೆ. ಜನ ಬಂದ್ರೆ ಇಲ್ಲ, ಅವರೇ ಕೊಡ್ತಾರೆ. ಜನಗಳೇ ಕೊಡ್ತಾರೆ. ಬಂದ್ರೆ ಜನಗಳೇ ಕೊಡ್ತಾರೆ. ಬೈಲಿ